ಸೊ ಅದೇನೆ. ಸೊ ಈ ಅಂಕಲ್ಸ್ ಎಲ್ಲ ನೋಡಿದ್ದೀರಾ, ಒಂಚೂರು ರಿಟೈರ್ ಆದಮೇಲೆ, ಆಂಟೀಸು ಅಷ್ಟೇ, ಪಾಪ ಯಾಕೆ ಹುಡುಗಿರನ್ನ ಬಿಡಬೇಕು. ಒಂದು 50-60 ನಂತರ ನಾನು ಹೇಳ್ತಾ ಇರೋದು, ರಿಟೈರ್ಡ್ ಲೈಫಲ್ಲಿ ಅವ್ರ ಪಾಡಿಗೆ ಅವರು ಎಲ್ಲೋ ನೋಡಿಕೊಂಡು ಒಂದು ಡ್ರಿಂಕ್ ಹಿಡ್ಕೊಂಡು ಕೂತ್ಬಿಡ್ತಾರೆ. ಆ ಥರ ಇವಾಗ ನಾವು ಇಷ್ಟು ಯಂಗ್ ಏಜಿಗೆ ಆಗ್ಬಿಟ್ಟಿದ್ದೀವಿ. ಯಾಕಂದರೆ ಇಟ್ಸ್ ನಾಟ್ ವರ್ತ್ ಇಟ್. ಸಿ, ಹೂ ಇಸ್ ವರ್ತ್ ಯುವರ್ ಟೈಮ್ ಅಲ್ವಾ? ಆಮೇಲೆ ಅಲ್ಲಿ ಹೋದ್ಮೇಲೆ ನಮ್ಮನ್ನು ಹಿಡ್ದಾಕೋರು ಒಂದಷ್ಟು ಜನ ಇದ್ದಾರೆ. ಓ ಇವ್ರು ಬಂದ್ರಾ, ನೆಕ್ಸ್ಟ್ ಪ್ಲ್ಯಾನ್, ಅಲ್ಲಿಂದ ಅದು ಇದು ಏನಕ್ಕೆ ಬೇಕಾವೆಲ್ಲ? ಇಟ್ಸ್ ನಾಟ್ ವರ್ತ್ ಇಟ್. ಆಮೇಲೆ ಒಂದು ಏಕಾಂತವಾಗಿ ನಾವು ಕೂತ್ಕೊಂಡ್ರು ಏನೋ ಒಂದು ನೆಟ್ಫ್ಲಿಕ್ಸಲ್ಲಿ ಏನೋ ಒಂದು ನೋಡ್ತೀವ, ಅದರಿಂದ ಏನೋ ಕಲಿಯೋಕ್ಕೆ ಸಿಗುತ್ತೋ, ಅಥವಾ ಆರಾಮಾಗಿ ನಮ್ಗೆ ಯಾವ ಮ್ಯೂಸಿಕ್ ಬೇಕು ನಾವೇ ಹಾಕೊಂಡು ನಾವೇ ಡಿ ಜೆ ಆಗ್ಬೋದಲ್ಲ. ಆಮೇಲೆ ನಮ್ಮ ಟೇಸ್ಟಿಗೆ ಮ್ಯೂಸಿಕ್ ಬಾರಿಸೋ ಡಿ ಜೆ ಇನ್ನೂ ಬಂದಿಲ್ಲ. ಅಂದರೆ ನನಗಿಷ್ಟ ತುಂಬ, ನಾನು ಮ್ಯೂಸಿಕ್ ಪ್ರೊಡಕ್ಷನು ಮಾಡ್ತಿರ್ತೀನಿ, ಕಲಿತಾ ಇರ್ತೀನಿ. ಸೊ ಅದು ಆ ರೇಂಜ್ಗೆ ಪ್ಲೇ ಮಾಡೋರು ಭಾಳ ಕಮ್ಮಿ ಜನ. ಸೊ ಅವ್ರು ಯಾರು ಆರ್ಟಿಸ್ಟ್ ಬಂದಾಗ ಡೆಫಿನೆಟ್ಲಿ ನಾನು ಅಂಥ ಪಾರ್ಟಿಗೂ ಅಂದರೆ ಕಾನ್ಸರ್ಟ್ಸ್ಗೂ ಹೋಗ್ತೀನಿ. ಅದು ಬಿಕಾಸ್ ಆಫ್ ಮ್ಯೂಸಿಕ್ ಅಷ್ಟೇ, ಇನ್ನೇನು. ಓಕೆ, ಈಗ ನೀವು ನಿಮ್ಮ ತಂದೆ ಲೆಜೆಂಡ್ ಡೈರೆಕ್ಟರು, ಸೊ ನೀವು ಡೈರೆಕ್ಟರ್ ಆಗಬೇಕು ಅನ್ನೋ ಕನಸಿಟ್ಕೊಂಡಿರೋವಂಥದ್ದು. ಸೊ ಈಗ ಈ ಮ್ಯೂಸಿಕ್ ಸಾಂಗಿಂದ ನಿಮಗೆ ಇದು ಅಡಿಪಾಯ ಅಂತನಾ ನಿಮ್ಮ ಜರ್ನಿಗೆ? 110%. ಸಿ, ಏನಂದರೆ ಒಂದು ಸಾಂಗ್ ರೆಡಿ ಮಾಡೋಕ್ಕೆ ನನಗೆ 3 ವರ್ಷ ಆಗೋಗಿದೆ, ಆಯಿತಾ. ಆಮೇಲೆ ಡಿರೆಕ್ಷನ್ ಅಂದರೆ ಏನು ಅಂತ ಫುಲ್ಲಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ಪ್ರಾಜೆಕ್ಟ್ ನಾನು ಮಾಡಿದೆ. ಬಿಕಾಸ್ ಸಿನಿಮಾ ಮಾಡೋವಂಥ ಕನಸು ಇದೆ, ಅಫ್ಕೋರ್ಸ್. ಅದೂ ನಾನು ಐ ಹ್ಯಾವ್ ಕಮ್ ಔಟ್ ಆ್ಯಂಡ್ ಐ ಹ್ಯಾವ್ ಸೆಡ್ ಇಟ್. ಅದ್ರದ್ದು ಸ್ಕ್ರಿಪ್ಟು ವಿತ್ ಡೈಲಾಗ್ಸ್ ಎಲ್ಲ ರೆಡಿ ಇದೆ. ಬಟ್ ಏನಂದರೆ ಡಿರೆಕ್ಷನ್ ಅಂತ ಬಂದಾಗ ಇಟ್ಸ್ ನಾಟ್ ಆ್ಯನ್ ಈಸಿ ಜಾಬ್, ಇಟ್ಸ್ ಅ ವೆರಿ ಡಿಫಿಕಲ್ಟ್ ಜಾಬ್. ಅದು ನಮ್ಮ ಇಂಡಸ್ಟ್ರಿಗೆ ಈಗ ಇರೋವಂಥ ಪೊಸಿಷನ್ ಇದೆಯಲ್ಲ, ಇಟ್ ಈಸ್ ವೆರಿ 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 ಡಿಫಿಕಲ್ಟ್. ಏನು ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಒಂದು ಬೆರ್ತ್ಕೊಂಡು ಕೆಲಸ ಮಾಡೋದಿಲ್ಲ, ಇನ್ನೊಂದು ಟೀಮ್ ರೆಡಿ ಆಗ್ತಿದ್ದಂಗೆ ಈಗ ಅವ್ರ ಕೈಯಲ್ಲೇನು ಮಾಡೋಕ್ಕಾಗಲ್ಲ ನೋಡಿ. ಒಂದಷ್ಟು ಕ್ರಿಯೇಟಿವ್ ತಲೆ ಓಡಲ್ಲ ಅವ್ರಿಗೆ. ಅವ್ರು ಏನು ಮಾಡ್ತಾರೆ, ಬೇರೆಯವ್ರ ಕೆಲಸನ ಹಾಳು ಮಾಡ್ತಾರೆ, ಅಷ್ಟೇ ಅವ್ರ ಕೆಲಸ. ಇದು ಚೆಸ್ ಥರ. ಸೊ ನಾವೇನೋ ಒಂದು ಟೀಮ್ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇರೆಯವರು ಓಕೆ, ಸೊ ಬೇರೆಯವ್ರು ಯಾರೋ ಆ ಟೀಮ್ನ ಹೊಡಿಯೋಕ್ಕೆ ನೋಡ್ತಾರೆ. ಅಂದರೆ ನಾವೀಗ ಒಬ್ರನ್ನ ಒಂದು ಫಾರ್ ಎಕ್ಸಾಂಪಲ್ ಒಂದು 50,000 ಕೊಟ್ಟು ಕರ್ಸ್ಕೊಂಡಿರ್ತೀವಿ. ಆಮೇಲೆ ಏನು ಗೊತ್ತಾ, ಟೆಕ್ನಿಷಿಯನ್ಸ್ಗೆಲ್ಲ ನಾವು ಅಗ್ರಿಮೆಂಟ್ ಹಾಕೋಕ್ಕಾಗಲ್ಲ. ಇಟ್ ಡಸನ್ ವರ್ಕ್ ಲೈಕ್ ದಟ್. ಆರ್ಟಿಸ್ಟ್ಸ್ ಅಂದರೆ ನಾವು ಮಾಡ್ಬೋದು ಅಗ್ರಿಮೆಂಟು. ಈಗ ಒಬ್ಬರು ನಾವು ಏನಂತಾರೆ, ಒಂದು ಅಸೋಸಿಯೇಟ್ ಡೈರೆಕ್ಟ್ರೋ ಅಥವಾ ಕೋ ಡೈರೆಕ್ಟ್ರೋ ಅಥವಾ ಡೈರೆಕ್ಷನ್ ಟೀಮ್ ಅವರು ಅಥವಾ ಇನ್ಯಾರೋ ಒಬ್ಬರು ಇಂಪಾರ್ಟೆಂಟು, ಅವ್ರಿಗೆಲ್ಲ ನಾನು ಕೂತ್ಕೊಂಡು ಅಗ್ರಿಮೆಂಟ್ ಹಾಕ್ತಾ ಕೂರೋಕ್ಕೆ ಆಗೋದಿಲ್ಲ. ದಟ್ ಡಸ್ ನಾಟ್ ವರ್ಕ್ ಲೈಕ್ ದಟ್ ಇನ್ ದಿಸ್ ಇಂಡಸ್ಟ್ರಿ. ನಾವು ಒಂದು 3 ಶೆಡ್ಯೂಲ್ ಅವ್ರಿಗೆಲ್ಲ ಕೆಲಸ ಹೇಳ್ಕೊಟ್ಟು ಮುಂದಕ್ಕೆ ಹೋಗಿರ್ತೀವಿ. ಅಷ್ಟೊತ್ತಿಗೆ ಬೇರೆ ಯಾರೋ ಅವ್ರನ್ನ ಒಂದು ಡಬಲ್ ತ್ರಿಬಲ್ ಕೊಟ್ಟು ಎಳ್ಕೊಂಬಿಟ್ಟಿರ್ತಾರೆ. ಸೊ ಈಗ ನಾವು ಹೊಸ ಟೀಮ್ ಕ್ರಿಯೇಟ್ ಮಾಡೋಷ್ಟರಲ್ಲಿ ನಮ್ದು ಇನ್ನೆಷ್ಟು ಲ್ಯಾಗ್ ಆಗಿರುತ್ತೆ. ಸೊ ಅದೆಲ್ಲ ತುಂಬ ನಡೀತಾ ಇದೆ ಇಂಡಸ್ಟ್ರೀಲಿ. ಸೊ ವಾಟ್ ಐ ವುಡ್ ಲೈಕ್ ಟು ಸೇ ಥ್ರೂ ದಿಸ್ ಇಸ್ ದ್ಯಾಟ್ ಒಂದು ಪ್ರಾಜೆಕ್ಟ್ನ ಒಪ್ಕೊಂಡ್ರೆ ದಯವಿಟ್ಟು ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿ. ದುಡ್ಡನ್ನು ನಂಬ್ಕೊಂಡು ನೀವು ಅಲ್ಲಿ ಇಲ್ಲಿ ಹೋದರೆ ನಿಮ್ಮ ಕರಿಯರೇ ಹಾಳಾಗೋದು. ನೀವು 3 ಸಿನಿಮಾ ಮಾಡ್ಬೋದು ಹಾಗೆ, ಬಟ್ 4ನೇ ಸಿನಿಮಾಲೇ ಅವನಲ್ಲಿ ಇಲ್ಲಿ ಓಡಾಡ್ತಾನೆ ಅಂತ ಡೆಫಿನೆಟ್ ಹೆಸರು ಬಂದೇ ಬರುತ್ತೆ. ಸಿ, ನಾವು ಯಾವತ್ತೂ ದುಡ್ಡಿನ ಹಿಂದೆ ಓಡ್ದವ್ರಲ್ಲ. ಅಂದರೆ ವೈ ಆಮ್ ಸೇಯಿಂಗ್ ದಿಸ್ ಇಸ್, ಈವನ್ ಬಿಗ್ ಬಾಸಲ್ಲಿ ನನಗೆ ಸೆಕೆಂಡ್ ಟೈಮ್ ಕರೆದಾಗ ಪರಮ್ ಫೋನ್ ಮಾಡಿ ನಿಮ್ಗೇನು ಕೊಡಬೇಕು ಅಂತ ಐ ಸೆಡ್, ನಾನು ಕೇಳಿದಷ್ಟು ನಿಂಗೆ ಕೊಡೋಕ್ಕಾಗುತ್ತಾ ಅಂತ ನಾನು ಕೇಳಿದ್ದೆ ಅವ್ರು. ಸೊ ಈ ಸೆಡ್ ಹೇಳು ಪರವಾಗಿಲ್ಲ. ನಾನಂದೆ ನೀನೇನು ಕೊಟ್ಟರು ನಾನು ಇಸ್ಕೊತೀನಿ, ಯಾಕಂದರೆ ನಂದು ನಿನ್ನ ಜೊತೆ ಫ್ರೆಂಡ್ಶಿಪ್ಪು. ನಾನು ಹಾಕೋ ಬೆಲೆಗೆ ಕಟ್ಬಿಟ್ಟು ನಂದು ನಿಂದು ಫ್ರೆಂಡ್ಶಿಪ್ ಉಳಿಯಲ್ಲ ಆವಾಗ. ಬಿಗ್ ಬಾಸ್ ಇಸ್ ಅ ಡಿಫ್ರೆಂಟ್ ಜರ್ನಿ ಫಾರ್ ಮೀ. ಸೊ ದುಡ್ಡು ನನಗೆ ಬೇರೆ ರೀತಿ ಸಂಪಾದನೆ ಮಾಡೋಕ್ಕೆ ಬರುತ್ತೆ, ಬಟ್ ನಿನಗೆ ಒಂದು ನಾನು ಇದನ್ನು ಹಾಕಲ್ಲ ಇಲ್ಲಿ. ಐ ವೋಂಟ್ ಪುಟ್ ಅ ಕಾಸ್ಟ್ ಟು ಯು ಅಂತ. ಸೊ ಅದು ಅವ್ರಿಗೆ ಭಾಳ ಖುಷಿಯಾಗಿತ್ತು, ಯುನೋ. ಆ್ಯಂಡ್ ತುಂಬ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ನನಗೆ ತುಂಬ ಬೇರೆ ನಾನು ಮಾಡ್ತಾ ಇರ್ತೀನಿ ಏನೇನೋ, ಬಟ್ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಗೆ ನಾನು ಯಾವತ್ತೂ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಹಾಕೋದಿಲ್ಲ. ಯಾಕಂದರೆ ನಮ್ಗೆ ಅರ್ಹತೆ ಇದ್ದಷ್ಟು ಎನಿವೇಸ್ ಕಲೆಯಿಂದ ನಾವು ಅದು ಕಲಾ ಸರಸ್ವತಿ ನಮಗೆ ಕಳಿಸ್ತಾಳೆ. ಒನ್ಸ್ ಯು ಪುಟ್ ಅ ಪ್ರೈಸ್ ಆನ್ ಇಟ್ ಅಲ್ವಾ, ಅದು ಕಲೆನೇ ಅಲ್ಲ, ಅದು ಇನ್ನೇನೋ ಬೇರೆ ಆಯಿತು. ಸೊ ಈಗೇನೇ ಗೈನ್ ನಿಮ್ಮನ್ನೇನಾದರೂ ಬಿಗ್ ಬಾಸ್ಗೆ ಕರೆದ್ರೆ ಹೋಗ್ತಾರಾ ರಿಷಿಕಾ ಅವರು?
ಬಿಕಾಸ್ ಅಡಿಪಾಯ ಹಾಕಿದ್ದೆ ಫಸ್ಟ್ ಸೀಸನ್ನೇ ನಿಮ್ಮದು. ಸಿ ಬಿಗ್ ಬಾಸಿಗೆ ನಾನು ಮತ್ತೆ ಹೋದ್ರೆ ಬಿಗ್ ಬಾಸೇ ಎದ್ದು ಬಂದ್ಬಿಡ್ತಾರೆ ಅನ್ಸುತ್ತೆ. ಇಲ್ಲ ಇಲ್ಲ, ಐ ವುಡ್ ಲವ್ ಟು ಕೋ ಹೋಸ್ಟ್. ಪಾಪ ಸುದೀಪ್ ಅವ್ರಿಗೆ ಜಾಸ್ತಿ ಕೆಲಸ ಜಾಸ್ತಿ ಆಗ್ತದೆ ಅನಿಸುತ್ತೆ. ಅವರು ಏನಂತಾರೆ, ಕೆಲವು ಸಲ ಪಾಪ ವರ್ಕ್ಡ್ ಅಪ್ ಆಗಿಬಿಡ್ತಾರೆ ಅವರಲ್ಲಿ, ನಾಟ್ ಇನ್ ಅ ಬ್ಯಾಡ್ ವೇ. ತಲೆ ತಿಂದುಬಿಡ್ತಾರೆ ಅವರು ಕಂಟೆಸ್ಟೆಂಟ್ಸು ಅವ್ರಿಗೆ. ಸೊ ಅದಕ್ಕೋಸ್ಕರನೇ ಅವ್ರದ್ದೇನಾದ್ರು ಕೆಲಸ ನಾನು ಬೇಕಂದರೆ ಅವ್ರ ಕೆಲಸದ ಜೊತೆ ನಾನು ಏನಾದ್ರು ಶೇರ್ ಮಾಡ್ಬೋದು. ಇಫ್ ಐ ವುಡ್ ಲೈಕ್ ಟು, ಐ ಮೀನ್ ಇಫ್ ಐ ಕ್ಯಾನ್ ಕೋ ಹೋಸ್ಟ್, ಡೆಫಿನೆಟ್ಲಿ ಐ ವುಡ್. ನನಗೆ ನೀವು ಏನಾದರೂ ಈಗ ಏನಾದರೂ ಹೋದರೆ ಆ ರಿಷಿಕಾಗೂ, ನಾವು ನೋಡಿದ ರಿಷಿಕಾಗೂ ಫಸ್ಟ್ ಸೀಸನಲ್ಲಿ ಈಗ ಬರೋ ರಿಷಿಕಾಗೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಅಂತ ಅನ್ಸುತ್ತಪ್ಪ. ಸಿ ಏನು ಗೊತ್ತಾ ವಿಷಯ, ಫಸ್ಟ್ ಸೀಸನಲ್ಲಿ ನಾವು ಹೋದಾಗ ಏನು ನಮಗೆ ಗೊತ್ತಿರಲಿಲ್ಲ. ವಿ ಡಿಡ್ಂಟ್ ನೋ ಎನಿಥಿಂಗ್, ಹೆಂಗೆ ನಡೆಯುತ್ತೆ, ಹೆಂಗೆ ಹಾಕ್ತಾರೆ, ಎಲ್ಲೆಲ್ಲಿ ಕ್ಯಾಮ್ರಾ ಇರುತ್ತೆ, ಈ ಬಿಗ್ ಬಾಸ್ ವಾಯ್ಸ್ ಬರುತ್ತಲ್ಲ ಅದೇನು, ಎಲ್ಲಿಂದ ಸೊ ಬಟ್ ಸ್ಟಿಲ್ ನನಗೇನಂದರೆ ಮೊದಲಿಂದನೂ ಆ ಬಿಗ್ ಬಾಸ್ ಅನ್ನೋದ್ರ ಬಗ್ಗೆ ಒಂದು ಮರ್ಯಾದೆ ಇತ್ತು. ಏನೇ ಆಗಲಿ, ಸಿ ನಮಗೆ ವರ್ಸ್ಟ್ ಕೇಸಸ್ ನಮ್ಮ ಫ್ಯಾಮಿಲೀಲಿ ಏನು ನಮಗೆ ಶಿಕ್ಷಣೆ ಕೊಟ್ಟಿದ್ದಾರೆ ಅಂತ ಅಂದರೆ, ಫಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ಆಲ್ವೇಸ್ ಸೊ ಯು ಹ್ಯಾವ್ ಟು ಫಸ್ಟ್ ಥಿಂಗ್ ಇಸ್ ಜೀವನದಲ್ಲಿ ನಾವು ಶಿಸ್ತನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ನಮ್ಮ ಅಭಾವ ಏನಾದ್ರು ಇದ್ದರೆ ಅದಕ್ಕೆ ನಾವು ಮರ್ಯಾದೆ ಕೊಡಬೇಕು. ಈಗ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಇರ್ತಾರೆ ಅಲ್ವಾ, ಅವ್ರಿಗೆ ಹೋಗ್ಬಿಟ್ಟು ಏನು ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರು ಏನು ಹೇಳ್ತಾರೆ ನಾವು ತಲೆ ಬಗ್ಸ್ಕೊಂಡು ಮಾಡಬೇಕು. ಅದೇ ರೀತಿ ನಮ್ಮ ಬಿಗ್ ಬಾಸೂ ಒಂದು, ನಾನು ಹೋಗಿದ್ದಾಗ ನೀನು ನನ್ನ ಮೇಲಿದೆಯಾ, ನೀನು ನನಗೆ ದೇವ್ರ ಸಮಾನನೇ ಅಂತ, ಅದಕ್ಕೆ ನಾನು ಅದನ್ನೆಲ್ಲ ಫಸ್ಟ್ ಸೀಸನಲ್ಲಿ ಹಾಕಿದ್ದು. ಈಗ ಹೋದರೆ ಅದು ಹೆಂಗೆ ಗೊತ್ತಾ, ನನಗೇನೋ ಆಲ್ರೆಡಿ ಗೊತ್ತೀಗ ವಾಟ್ ಈಸ್ ದ ಪ್ಯಾಟರ್ನ್ ಆಫ್ ದ ಶೋ, ವಾಟ್ ಈಸ್ ದ ಕಾನ್ಸೆಪ್ಟ್, ಹೆಂಗೆ ಅದು ಇದು ಅಂತ. ಸೊ ಅದು ಐ ಡೋಂಟ್ ಥಿಂಕ್ ಇಟ್ ನನಗೆ ಖುಷಿ ಇಲ್ಲ ಅದು ಹೋಗ್ಬಿಟ್ಟು ಎಲ್ಲ ಗೊತ್ತಿದ್ದು ನಮಗೆ ಮಾಡೋಕ್ಕೆ. ಆಲ್ರೆಡಿ ಒಬ್ಬರು ಒಂದ್ಸಲಿ ಹೋಗಿ ಬಂದವ್ರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ ಏನು ವಿಷಯ ಅಂತ. ನಾವು ಬೇರೆ ಇನ್ನೊಂದು ಸೀಸನಲ್ಲೂ ಹೋದ್ವಿ ಆ್ಯಸ್ ಗೆಸ್ಟ್ಸ್ ಪ್ರಥಮ್ ಇದ್ದಾಗ. ಸೊ 2 ಸಲ ಹೋಗಾಯಿತು. ಸೊ 3ನೇ ಸಲ ಆಮೇಲೆ ಏನು ಗೊತ್ತಾ, ನಮ್ಮ ಎದುರುಗಡೆ ನಿಂತ್ಕೊಳ್ಳೋಕೆ ಜನ ಬೇಕಲ್ಲ, ಇಲ್ಲ ನಾವು ಬೋರ್ ಆಗಿಬಿಡ್ತೀವಿ. ಈಗ ಪ್ರಥಮ್ ಸೀಸನ್ಗೆ ನೀವು ಹೋಗಿದ್ರಿ, ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಆ ಸೀಸನ್ ಎಲ್ಲ. ನಿಮ್ಮನ್ನೇನಾದರೂ ಪ್ರಥಮ್ಗೆ ಕೌಂಟರ್ ಕೊಡೋದಕ್ಕೆ ಕಳಿಸಿದ್ರ ಅಂತ? ಇಲ್ಲ, ಪ್ರಥಮ್ಗೆ ಕೌಂಟ್ರ್ ಕೊಡೋದಕ್ಕೆ ಕಳಿಸಿಲ್ಲ. ಅದು ಹೆಂಗಾಯಿತು ಅಂದರೆ, ಆ್ಯಕ್ಚುಲಿ ನಾನು ಪರಮ್ನ ಮೀಟ್ ಮಾಡೋಕ್ಕೆ ಅವ್ರ ಆಫೀಸಿಗೆ ಹೋಗಿದ್ದೆ. ಹಿಂಗೆ ಸುಮ್ಮನೆ ನಾವು ಬಿಗ್ ಬಾಸದು ವಿಷಯನೇ ಇರಲಿಲ್ಲ ಅಲ್ಲಿ, ಜನರಲಿ ಮಾತಾಡೋಕ್ಕೆ ಶುರು ಮಾಡ್ತೀವಿ ಹಂಗೆ ಹಿಂಗೆ. ಆಮೇಲೆ ಅದು ಇದು ಅಂತ ಟಾಪಿಕ್ ಬಂತು. ನಾನು ಅಂದೆ ಪ್ರಥಮ್ ಇದನ್ನು ನೋಡು, ಅವ್ನು ಚೆನ್ನಾಗಿ ಮಾಡ್ತಾಯಿದ್ದಾನೆ ಈ ಸಲ, ನನಗೆ ಆ ಕನ್ನಡದ ವಿಷಯ ಎಲ್ಲ ನನಗೆ ಇಷ್ಟ ಆಗ್ತಾಯಿದೆ ಅಂತ. ಸೊ ಆಮೇಲೆ ಅವರಂದರು, ನೀವು ಯಾಕೆ ಗೆಸ್ಟಾಗಿ ಒಳಗಡೆ ಹೋಗ್ಬಿಟ್ಟು ಅವ್ರಿಗೆ ಸಪೋರ್ಟ್ ಎಲ್ಲರೂ ಸೇರ್ಕೊಂಡು ಅವ್ರಿಗೆ ಜೀವ ತಿಂತಾಯಿದ್ದಾರೆ. ನಾನಂದೆ, ನಾನು ಗೆಸ್ಟಾಗಿ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡಿ, ಐ ಯು ಸೀರಿಯಸ್ ಅಂತ ನಾನಂದೆ. ಸೊ ಈಸ್ ಲೈಕ್, ಇಲ್ಲ ಚೆನ್ನಾಗಿರುತ್ತೆ, ನನಗೆ ಐ ವಾಂಟ್ ಟು ಬ್ರಿಂಗ್ ಯು ಬ್ಯಾಕ್ ದೇರ್. ನಾನಂದೆ, ನಾನು ಒಬ್ಬಳೇ ಏನಕ್ಕೆ ಹೋಗಲಿ, ಸೀನಿಯರ್ಸ್ ಅಂತ ಬೇರೆ ಎಲ್ಲರನ್ನೂ ಕರೆಸು, ಒಂದಷ್ಟು ಜನನು ಸೀನಿಯರ್ಸಾಗಿ ಹೋಗ್ತೀವಿ, ಫುಲ್ ರ್ಯಾಗಿಂಗ್ ಎಲ್ಲ ಮಾಡಿ. ಒಳ್ಳೆ ಐಡಿಯಾ ಅಂತ ಅವ್ರು ಒಪ್ಕೊಂಡ್ರು. ಸೊ ಆಮೇಲೆ ಶ್ರುತಿ ಅವ್ರು ಬಂದರು, ಆಮೇಲೆ ಸುನಾಮಿ ಬಂದರು, ಇನ್ಯಾರು ನಮ್ಮ ಪ್ರೇಮ ಅವ್ರ ಬ್ರದರು ಅಯ್ಯಪ್ಪ ಬಂದರು. ಹೊಡಿತಾನೆ ನನಗೆ ಸಡನ್ನಾಗಿ, ನಾನು ಇಂಟರ್ವ್ಯೂಲಿ ಬರಲಿಲ್ಲ, ಸಾರಿ ಹೆಸರು. ಸೊ ಇಷ್ಟು ಜನ ನಾವೆಲ್ಲ ಹೋದ್ವಿ, ನೀತೂನು ಇದ್ರು ಅನ್ಸುತ್ತೆ. ಸೊ ಅಲ್ಲಿ ಹೋದಾಗ ಇನ್ಫ್ಯಾಕ್ಟ್ ನನಗೆ ಆ ಸ್ಟೇಜ್ ಮೇಲೆ ನಾವು ಹೋದಾಗ ಪರಮ್ ಯಾವತ್ತೂ ಇಳ್ದು ಬರಲ್ಲ ಅಲ್ಲಿ ಅವ್ರು ಕೂತಿದ್ದ ಜಾಗದಿಂದ. ಅವರಲ್ಲೇ ಸಿಂಹಾಸನ, ಅವ್ರಿಗೆ ಎಲ್ಲ ಅಲ್ಲೇ ಹೋಗುತ್ತೆ, ಎಲ್ಲ ಅಲ್ಲೇ ಸಪ್ಲೈ. ಅವ್ರು ಇದ್ದಾರೋ ಇಲ್ವೋ ಅಂತಲೂ ಗೊತ್ತಾಗಲ್ಲ. ಅವರು ನಾವು ಸ್ಟೇಜ್ ಮೇಲೆ ಬಂದಾಗ ಇಳಿದು ಬಂದುಬಿಟ್ಟಿದ್ರು ಅವತ್ತು. ಆ್ಯಂಡ್ ಈ ಗೇಮ್ ಎ ಹಗ್, ಆಯಿತಾ, ನಂಬರ್ಸ್ ಬ್ರೇಕ್ ಆಗೋಗಿದೆ ಇಲ್ಲಿ ಅಂತ. ಅಂದರೆ ಅವ್ರಿಗೆ ಅಂಥ ನಂಬರ್ಸ್ ಅವರು ಹಂಗೆ ಮಾಡಬೇಕು ಅಂದರೆ ನನಗೆ ಅವತ್ತು ಅಷ್ಟು ಒಂದು ಅರ್ಥ ಆಯಿತು. ಸಿ ಬಿಕಾಸ್ ವಿ ಹ್ಯಾವ್ ಅ ಡಿಫ್ರೆಂಟ್ ರಿಲೇಷನ್ಶಿಪ್. ಅವರು ಏನು ನನಗೆ ಆ ರೆಕಾರ್ಡ್ಸ್ ಆರ್ ಬ್ರೋಕನ್ ಅಂತ ಏನು ಹೇಳಿದ್ರು, ಸೊ ನಾವು ಮಾಡಿದ್ದಕ್ಕೊಂದು ಅರ್ಥ ಸಿಕ್ತಲ್ಲ ಅಂತ ಖುಷಿ ಆಯಿತು. ಆಮೇಲೆ ಏನು ಗೊತ್ತಾ, ಸಿ ಐ ಆಮ್ ನಾಟ್ ಬ್ರ್ಯಾಗಿಂಗ್ ದಟ್ ನನ್ನ ಮುಂದೆ ನಿಂತ್ಕೊಳ್ಳೋಕೆ ಯಾರಿಗಾದ್ರೂ ಇದು ಬೇಕು, ತಾಕತ್ತು ಬೇಕು ಅಂತ ಹಂಗಲ್ಲ. ಸಿ ನಮ್ಮದೊಂದು ಮೈಂಡ್ ಸೆಟ್ ಇದೆ, ನಾವೊಂದು ಶಿಸ್ತನ್ನು ಫಾಲೋ ಮಾಡ್ತೀವಿ. ಸೊ ಅದಕ್ಕೆ ಮ್ಯಾಚ್ ಆಗೋ ಅಂಥ ಒಂದು ರೇಂಜ್ ಬೇಕಲ್ಲ. ಈಗ ನೀವು
ಪವನ್ ಕಲ್ಯಾಣ್ನ ಹೀರೋ ಮಾಡ್ತೀರಾ ಅನ್ಕೊಳ್ಳಿ, ಅವ್ರಿಗೆ ಮ್ಯಾಚ್ ಆಗಿ ಅವ್ರು ಮುಂದೆ ನಿಂತ್ಕೋಬೇಕಲ್ಲ. ಈಗ ನಮ್ಮ ವಿಜಯ್ ಅವ್ರ ಮೊನ್ನೆ ಗೆದ್ದರು, ತಲಪತಿ ವಿಜಯ್ ಅವ್ರು, ಕಂಗ್ರಾಟ್ಸ್ ಹೇಳ್ತೀನಿ ಅವ್ರಿಗೆ. ವಾಟ್ ಅ ಸ್ಟ್ರಾಟಜಿ, ಅಮೇಝಿಂಗ್. ಅವ್ರ ಮುಂದೆ ನಿಂತ್ಕೊಳ್ಳೋರ್ನೇ ನಿಲ್ಲಿಸ್ಕೊಂಡ್ರು ಅವರು, ಅದಕ್ಕೆ ಗೆದ್ದರು. ಹಾಗೆ ನಮ್ಮ ಜೊತೆ ನಿಲ್ಲಕ್ಕೂ ಬೇಕಲ್ಲ ಯಾರಾದರೂ ಕರೆಕ್ಟಾಗಿರೋರು.